ನಮಸ್ತೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಗಿಲ್ ಬಗ್ಗೆ ನಮ್ಮ ಯೂನಿಟ್ ಏನು ಮಾಡ್ತು, ಅಲ್ಲಿ ಏನೇನು ಆಕ್ಟಿವಿಟಿ ಆಯಿತು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಅದರ ಮುಂದಿನ ಭಾಗ ನಾನು ಇವಾಗ ತಿಳಿಸ್ತೀನಿ. ಕಾರ್ಗಿಲಲ್ಲಿ 96ಅಲ್ಲಿ ನಾವು ಯೂನಿಟ್ ಹೋಗಿ 1 ಇಯರ್ ಆಗಿತ್ತು. 1 ಇಯರ್ವರೆಗೂ ನಾರ್ಮಲ್ ಆಗಿತ್ತು. 1 ಇಯರ್ ಆದಮೇಲೆ ಡಿಪ್ಲೊಯ್ಮೆಂಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ ಅನಿಸುತ್ತೆ ಕಾರ್ಗಿಲಲ್ಲೂ ಡಿಪ್ಲೊಯ್ಮೆಂಟ್ ಮಾಡ್ಬೋದು, ಡಿಪ್ಲೊಯ್ಮೆಂಟ್ ಮಾಡಬೇಕು ಅಂತ ಅನಿಸಿದ್ದು. ಅಲ್ಲಿವರೆಗೂ ಕಾರ್ಗಿಲಲ್ಲಿ ಏನು ಮೇಜರ್ ಆ್ಯಕ್ಟಿವಿಟಿ ನಡೀತಾ ಇರಲಿಲ್ಲ. ಯೂನಿಟ್ ಹೋಗ್ತಾ ಇದ್ವು, ಅವರು ಲೊಕೇಶನ್ ಪರ್ಮನೆಂಟ್ ಲೊಕೇಶನಲ್ಲಿ ಇರ್ತಿದ್ವು, ಬರ್ತಿದ್ವು. ಫೈರಿಂಗು ಇದೆಲ್ಲ ಒಂದೇ ಫಿಕ್ಸ್ ರೇಂಜ್ ಇತ್ತು, ಅಲ್ಲೋಗಿ ಫೈರಿಂಗ್ ಮಾಡವಿ ಬರೋವಿ. 96 ಆಗಿ 97 ಸ್ಟಾರ್ಟ್ ಆಯಿತು. ಆವಾಗ ನಮಗೆ ಆರ್ಡ್ರ್ ಬರುತ್ತೆ ಡಿಪ್ಲೊಯ್ಮೆಂಟ್ ಆಗಬೇಕು ಅಂದ್ಬಿಟ್ಟು. ನಾವು ಕಾರ್ಗಿಲಲ್ಲಿ ಡಿಪ್ಲೊಯ್ಮೆಂಟಾ ಈ ಏರಿಯಾದಲ್ಲಿ ಎಲ್ಲಿ ಡಿಪ್ಲೊಯ್ಮೆಂಟ್ ಆಗುತ್ತೆ? ರೋಡ್ ಬಿಟ್ಟರೆ ಎಡಗಡೆ ನೋಡಿದ್ರು ಬೆಟ್ಟ, ಬಲಗಡೆ ನೋಡಿದ್ರು ಬೆಟ್ಟ, ಡಿಪ್ಲೊಯಿಂಗ್ ಆಗುತ್ತೆ. ಪ್ಲೇನ್ ಏರಿಯಾನೇ ಕಮ್ಮಿ ಸಿಗುತ್ತೆ. ಅಂಥದ್ರಲ್ಲಿ ಡಿಪ್ಲೊಯ್ಮೆಂಟು ರಾತ್ರಿ ಎಲ್ಲ ನಾವು ಡಿಪ್ಲೊಯ್ಮೆಂಟ್ ಮಾಡಿದ್ವಿ, ಹೋಗಿ ಡಿಪ್ಲೊಯ್ ಆದ್ವಿ. ತಿರ್ಗಿ ಆರ್ಡ್ರ್ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಲೊಕೇಶನ್ ಚೇಂಜ್ ಆಗಿ ನಮ್ಮ ಯೂನಿಟ್ ಇದ್ದಿದ್ದು ಪ್ಲಾಟೂನಾಟ್ ಬಾಬಾ ಅಂತ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನದ ಹತ್ರನೇ ನಮ್ಮದು 130 mm ರೆಜಿಮೆಂಟ್ದು ಯೂನಿಟ್ ಇದ್ದಿದ್ದು. ನಾರ್ಮಲ್ ಆ್ಯಕ್ಟಿವಿಟಿ ನಮ್ಗೆ ಮೊದಲು ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ. ನಾರ್ಮಲ್ ಆ್ಯಕ್ಟಿವಿಟಿ ಇದ್ದಾಗ ಡೈಲಿ ಪಿ ಟಿ ಅಂದರೆ ಅಲ್ಲಿ ಓಡೋದಕ್ಕಾಗಲ್ಲ. ನಾವು ಮೊದಲೇ ಹೇಳಿರೋ ಥರ ಆಕ್ಸಿಜನ್ ಪ್ರಾಬ್ಲಮ್ ಇರುತ್ತೆ, ಗಿಡ ಮರಗಳೆಲ್ಲ ಕಮ್ಮಿ ಇದೆ ಕಾರ್ಗಿಲ್ ಏರಿಯಾದಲ್ಲಿ. ನಾರ್ಮಲಾಗಿ ಪಿ ಟಿ ಅಂದರೆ ನಾರ್ಮಲ್ ನಡ್ಕೊ ಹೋಗೋದು, ನಡ್ಕೊಬರೋದು, ಇಷ್ಟೇ ಇದ್ದಿದ್ದು. ನಮ್ಮ ಏರಿಯಾ ಲೊಕೇಶನಲ್ಲಿ 97ಅಲ್ಲಿ ನಮ್ಮ ಏರಿಯಾ ಲೊಕೇಶನ್ಗೆ ಏಕ್ದಮ್ ಫೈರಿಂಗ್ ಬರುತ್ತೆ ಪಾಕಿಸ್ತಾನದಿಂದ. ನಮ್ಮ ಫೈರಿಂಗ್ ಬಂದಾಗ ನಾವೆಲ್ಲ ಒ ಪಿ ಪೋಸ್ಟಲ್ಲಿ ಇದ್ವಿ, ನಾವು ಡಿಪ್ಲೊಯ್ಮೆಂಟ್ ಆಗಿದ್ವಿ. ನಾವು ಡಿಪ್ಲೊಯ್ಮೆಂಟ್ ಆಗಿರೋ ಏರಿಯಾ ಅವ್ರಿಗೆ ಟಾರ್ಗೆಟ್ ಅಚೀವ್ ಆಗ್ತಾಯಿಲ್ಲ, ಪಾಕಿಸ್ತಾನದವ್ರಿಗೆ ಫೈರ್ ಮಾಡೋಕ್ಕೆ, ಡಿಸ್ಟರ್ಬ್ ಮಾಡೋದಕ್ಕೆ. ನಮ್ಮ ಲೊಕೇಶನ್ ಎಲ್ಲ ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ಯಾರೋ ಪೇಪರ್ ಹಾಯಕ್ಕೆ ಬಂದಿದ್ದರು, ಒಬ್ಬ ವ್ಯಕ್ತಿ ಬಂದಿದ್ದಾನೆ ನಮ್ಮ ಯೂನಿಟಲ್ಲೆಲ್ಲ ಪೇಪರ್ ಹಾಯ್ಕೊಂಡು ಹೋಗ್ತಾರೆ. ನಾವೆಲ್ಲ ಕಸ ಹಾಯಕ್ಕೆ ಬಂದಿದ್ದಾನೆ ಅಂದ್ಕೊಳ್ತಾ ಇದ್ವಿ. ಆಮೇಲೆ ಅವನು ಬೈನಾಕ್ಯುಲರು ನಾವೆಲ್ಲ ಚೆಕ್ ಮಾಡಿದಾಗ ಡೌಟ್ ಬರುತ್ತಲ್ಲ, ಡೌಟ್ ಬಂದ ತಕ್ಷಣ ಚೆಕ್ ಮಾಡಿದ್ವಿ. ಅವನ ಹತ್ರ ಅಲ್ಲಿ ಬೈನಾಕ್ಯುಲರ್ ಎಲ್ಲ ಇದೆ. ಬೈನಾಕ್ಯುಲರ್ ಎಲ್ಲ ಇತ್ತು ಅಂದರೆ ನಾವು ಡೈರೆಕ್ಷನ್ ಕೊಟ್ಟರೆ ಸಾಕು. ಅವನೆಲ್ಲ ನಾರ್ಮಲ್ ವ್ಯಕ್ತಿ, ಈ ಡೈರೆಕ್ಷನಲ್ಲಿ ಈ ಯೂನಿಟ್ ಇದೆ ಅಂತ ನಮ್ಮ ಲೊಕೇಶನ್ ಎಲ್ಲ ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ದ ಅವನು. ನಾವು ಅವನ್ನ ಕ್ಯಾಪ್ಚರ್ ಮಾಡಿ ನಮ್ಮದು CMP ಅಂತ ಇರುತ್ತೆ, ಮಿಲ್ಟ್ರಿ ಪೊಲೀಸ್ ಅಂದ್ಬಿಟ್ಟು, ಅವ್ರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿದ್ವಿ. ಅವನ್ನ ಮಾಡಾದ್ಮೇಲೆ ನಮ್ಮ ಲೊಕೇಶನ್ದು ಪಿನ್ ಟು ಪಿನ್ ಅವನಿಗೆ ಲೊಕೇಶನ್ ಎಲ್ಲ ಗೊತ್ತಾಗ್ಬಿಟ್ಟಿತ್ತು. ನಮ್ಮ ಆರ್ಮಿ ಗ್ರಿಡ್ ರಿಪೆನ್ಸಿಂದ ಹಿಡ್ದು ಎಲ್ಲ ಪಾಕಿಸ್ತಾನಿಗೆ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದ ಅವನು ಆಲ್ರೆಡಿ. ಅವ್ನು ಸಿಕ್ತಿಡಿಯೋದು ನಮ್ಮದೆಲ್ಲ ಯೂನಿಟ್ ಪ್ರೋಸೆಸ್ ನಡೀತಾ ಇತ್ತು. ನಮ್ಮದು ಫೈರಿಂಗ್ ಏರಿಯಾದಲ್ಲಿ ಒಂದೇ ಒಂದು ಏರಿಯಾ ಇತ್ತು, ಅಲ್ಲಿ ಈ ವೆಹಿಕಲ್ ಎಲ್ಲ ನಿಲ್ಲಿಸ್ಕೊಳ್ಳೋರು. ನಾವು ಶ್ರೀನಗರದಿಂದ ಬಂದು, ದ್ರಾಸಿಂದ ಬಂದು ನೆಕ್ಸ್ಟು ಆಲ್ಟ್ ಸ್ಟೇಷನ್ ಇತ್ತು ಕಾರ್ಗಿಲಲ್ಲಿ. ಆ ಏರಿಯಾದಲ್ಲಿ ನಮ್ಮ ಗನ್ನು, ಆರ್ಟ್ಲರಿ ಗನ್ನು ಡಿಪ್ಲಾಯ್ ಆಗಿದ್ದು. ನಮ್ಮದು ಟೋಟಲ್ ಒಂದು ಯೂನಿಟಲ್ಲಿ 18 ಗನ್ ಇರುತ್ತೆ, 130 mm ಗನ್. ಪ್ರತಿಯೊಂದು ಬ್ಯಾಟ್ರಿಲೂ 6 ಗನ್ ಇರುತ್ತೆ. ನಾವೆಲ್ಲ ಟೋಟಲ್ 18 ಗನ್ನು ಅಲ್ಲೇ ಡಿಪ್ಲಾಯ್ ಮಾಡಿದ್ದು. ನಾವು ಫೈರಿಂಗ್, ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಇರೋದ್ರಿಂದ ನನಗೆ ಮ್ಯಾಪ್ ರೀಡಿಂಗು, ಬ್ಯಾರಿಂಗು, ಡೈರೆಕ್ಷನ್ ಇದ್ರ ಬಗ್ಗೆ ನಮ್ದು ಅದೇ ವರ್ಕ್ ಇರೋದ್ರಿಂದ ನಾವು ಗನ್ಗೂ ಎಲ್ಲ ವರ್ಕೌಟ್ ಮಾಡಿರುತ್ತೆ. ನನಗೆ ಗೊತ್ತಾಗ್ತಾಯಿತ್ತು. ನಾವು ಇದೀವರೆಗೂ ಫೈರಿಂಗ್ ಮಾಡ್ಬೇಕಾದ್ರೆ ನಾರ್ಮಲ್ ರೇಂಜಲ್ಲಿ ನಮ್ಮ ರೇಂಜ್ ಏರಿಯಾದಲ್ಲೇ ಫೈರಿಂಗ್ ಮಾಡ್ತೀವಿ. ನಾವು ಫಸ್ಟ್ ಟೈಮು ಪಾಕಿಸ್ತಾನ ಮೇಲೆ ಫೈರ್ ಮಾಡಿದ್ದು ಕಾರ್ಗಿಲ್ ಟೈಮಲ್ಲಿ. ಗ್ರಿಡ್ ರಿಫರೆನ್ಸ್ ಇದೆಲ್ಲ ನೋಡಿದ್ರೆ ಎಲ್ಲ ಕಾರ್ಗಿಲ್ ಹೋಗ್ತಾಯಿದೆ. ನಮ್ಗೆ ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ, ಅದು ಹೈಯರ್ ಲೆವೆಲಲ್ಲೇ ಗೊತ್ತಾಗಿರುತ್ತೆ. ನಾವು ಕಾರ್ಗಿಲಲ್ಲಿ ಫೈರ್ ಮಾಡ್ತಾ ಇದ್ದೀವಿ, ಯುದ್ಧ ಸ್ಟಾರ್ಟ್ ಆಗೋಗಿದೆ, ಆ ಪ್ರೋಸೆಸ್ ಸ್ಟಾರ್ಟ್ ಆಗೋಗಿದೆ ಅಂತಲೂ ನಮಗೂ ಗೊತ್ತಿಲ್ಲ. ನಾವಾಗ ನಮ್ಮ ಸೀನಿಯರ್ನೆಲ್ಲ ಕೇಳ್ತೀವಿ, ಸರ್ ಲೆಫ್ಟಿನೆಂಟ್ ಇರ್ತಾರಲ್ಲಿ ನಮ್ಮ ಆಫ್ಸರ್ ಕಮಾಂಡ್ ಪೋಸ್ಟಲ್ಲಿ, ಸರ್ ಇದು ಎಲ್ಲ ಪಾಕಿಸ್ತಾನಕ್ಕೆ ತೋರಿಸ್ತಾ ಇದೆ GR ಹೆಂಗೆ? ನೀನು ಮಾಡ್ತಾರಪ್ಪ, ನಿನ್ನ ಕೆಲಸ ಏನೋ ಡಾಟಾ ವರ್ಕೌಟ್ ಮಾಡು, ಡಾಟಾ ಮಾಡು, ಮಿಕ್ಕಿದ್ದು ರೌಂಡ್ ಎಲ್ಲ ನಾವು ಹೋಗಲಿ, ಆ ಥರ. ಅಂದರೆ ಅವ್ರಿಗೆಲ್ಲ ಗೊತ್ತಿತ್ತು. ನಮ್ಮ ಯೂನಿಟಿಂದ ಫೈರ್ ಮಾಡೋಕ್ಕಾಗ್ತಾಯಿಲ್ಲ. ನಾವು 18,000 ರೌಂಡು ಫೈರ್ ಮಾಡಿದ್ದೀವಿ. ನಾನು ಮೊದಲೇ ಹೇಳ್ದಾಗೆ ನಮ್ಮ ಆರ್ಟ್ಲರಿ ಗಂದು, ನಮ್ಮ 130 mm ಗಂದು ಒಂದು ರೌಂಡ್ ಬಂದು 33.4 kg ಇರುತ್ತೆ. ಹೈ ಆಲ್ಟಿಟ್ಯೂಡ್ ಮೇಲೆ ಹೋದಾಗ ನಮ್ಮ 28 ಕಿಲೋಮೀಟರ್ ರೇಂಜ್ ಇರೋದು ಗನ್ನು 44 ಕಿಲೋಮೀಟರ್ ಗಂಟ ನಾವು ಫೈರ್ ಮಾಡ್ತೀವಿ. ಯಾಕಂದರೆ ಹ್ಯುಮಿಡಿಟಿ ಅಲ್ಲಿ ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿ ಇದ್ರ ಬಗ್ಗೆ ಎಲ್ಲ ಚೇಂಜ್ ಆಗಿಬಿಟ್ಟು ರೌಂಡ್ ಮೇಲೆಲ್ಲ ಎಫೆಕ್ಟ್ ಬೀಳುತ್ತೆ, ಅದು ರೇಂಜ್ ಜಾಸ್ತಿ ಆಗುತ್ತೆ. ನಾವು ಅಲ್ಲಿಂದ ತಿರ್ಗಾ ಒಂದೇ ಏರಿಯಾದಲ್ಲಿ ಟಾರ್ಗೆಟ್ ಆಗ್ತೀವಿ. ಯಾವಾಗ ನಾವು ಫೈರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಆವಾಗ ಅಲ್ಲಿಂದ ಆಪೋಸಿಟಿಂದ ಫೈರ್ ಬಂತು. ಅವ್ರಿಗೇನೋ ನಮ್ಮ ಯೂನಿಟ್ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ. ಗೊತ್ತಾದರೆ ನಮ್ಮ ಯೂನಿಟಲ್ಲಿ ಬಂದು ಫೈರ್ ಟಕ್ ಅಂತ ಎಲ್ಲ ಫೈರ್ ಬಂತು. ನಾವೆಲ್ಲ ಏನು ಮಾಡಿ, ಯೂನಿಟಲ್ಲಿ ಇರೋರು ಯಾರು ಆಪ್ರೇಟರ್ ಸಿಸ್ಟಮ್ ಮಾತ್ರ.
ಒಂದು ಎಕ್ಸ್ಚೇಂಜ್ ಆಫೀಸ್ ಅಂತ ಇರುತ್ತೆ. ಎಕ್ಸ್ಚೇಂಜ್ ಆಫೀಸಲ್ಲಿ ಮಾತ್ರ ಇದ್ದಾರೆ. ಆ ಬ್ಯಾರಿಕಲ್ಲೊಬ್ರು, ಈ ಬ್ಯಾರಿಕಲ್ಲೊಬ್ರು, ಆ ಥರ ಇದ್ದಾರೆ. ಮಿಕ್ತರೆಲ್ಲ ನಾವು ಫೀಲ್ಡ್ ಏರಿಯಾದಲ್ಲಿದ್ದೀವಿ, ಫೈರಿಂಗ್ ಏರಿಯಾದಲ್ಲಿದ್ದೀವಿ. ನಾವು ಬಂದು ರೌಂಡ್ ಬಿದ್ದು ನಮ್ಮ ಯೂನಿಟು ಬ್ಯಾರಕ್ಗಳೆಲ್ಲ ಎಲ್ಲ ತೂತಾಗ್ಬಿಟ್ಟಿತ್ತು. ನಮ್ಮ ಪ್ರತಿಯೊಬ್ಬ ಮನುಷ್ಯ ಆರ್ಮಿಯಲ್ಲಿ ಯಾರು ಸರ್ವ್ ಮಾಡ್ತಾನೋ ಅವನು ಬಾಕ್ಸ್, ಪರ್ಸ್ನಲ್ ಇಂಡಿವಿಜುವಲ್ ಬಾಕ್ಸ್ ಅಂತ ಇರುತ್ತೆ. ನಮ್ದು ಏನೇ ಪರ್ಸ್ನಲ್ ಇದ್ರು ಆ ಬಾಕ್ಸಲ್ಲಿ, ಆ ಬಾಕ್ಸ್ ಎಲ್ಲ ತೂತೆಲ್ಲ ಆಗ್ಬಿಟ್ಟಿತ್ತು. ಒಳಗಡೆ ಇರೋ ಬಟ್ಟೆ ಎಲ್ಲ ತೂತೆಲ್ಲ ಆಗ್ಬಿಟ್ಟಿತ್ತು. ಅಷ್ಟು ಫೈರಿಂಗ್ ಆಗಿತ್ತು ಅವಾಗ ಸ್ಟಾರ್ಟ್ ಆಗಿ ನಾವು ತಿರ್ಗಾ ಅಲ್ಲಿಂದ ಡಿಪ್ಲೈ ಚೇಂಜ್ ಆಗಿ ಟೋಟಲ್ ನಾವು 1 ಇಯರಲ್ಲಿ ನಾವು 18,000 ರೌಂಡು ಫೈರ್ ಮಾಡಿದ್ವಿ. ನಮ್ಗೆ ಫೈರ್ ಮಾಡೋಕ್ಕಾಗ್ತಾ ಇಲ್ಲ. ಫೈರ್ ಆರ್ಡ್ರು ಬರ್ತಾಯಿದ್ರು, ಫೈರ್ ಮಾಡೋಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಯೂನಿಟ್ ಒಂದೇ ಅಲ್ಲಿರೋದು. ಆರ್ಟ್ಲರಿ 130 mm ಗನ್ನು ಒಂದೇ ಇರೋದು. ಇದುವರೆಗೂ ನಾವು ಅದರಲ್ಲಿ ಎಕ್ಸ್ಪೋಸ್ ಆಗೇ ಇರಲಿಲ್ಲ. ನಾವು ILTಲಿ RT ಗನ್ ಹೋಗುತ್ತೆ ಅಂತಲೂ ಅನುಭವನೂ ಇರಲಿಲ್ಲ. ಅಲ್ಲಿಂದ ನಾವು ಬೆಟ್ಟದ ಮೇಲೆ ಒಂದೊಂದೇ ಗನ್ನು ಲಿಫ್ಟ್ ಮಾಡಿ ನಾವು ಒಟ್ಟು 18 ಗನ್ ಇರೋದನ್ನ ಪಾರ್ಟೇಷನ್ ಮಾಡಿ ಒಂದೊಂದು ಏರಿಯಾದಲ್ಲಿ ಬರೀ 6 ಗನ್ನೇ, ಒಂದೊಂದು ಬ್ಯಾಟ್ರಿ ಇರಬೇಕು, ಒಂದೊಂದು ಬ್ಯಾಟ್ರಿನ ಫೈರ್ ಮಾಡಬೇಕು. ಫೈರ್ ಸಪೋರ್ಟ್ ನಾವು ಕೊಡಲೇಬೇಕು. ಎಲ್ಲ ಗನ್ನಿಂದ ಅಟ್ ಎ ಟೈಮ್ ಫೈರ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಬ್ಯಾರೆಲೆಲ್ಲ ಫೈರ್ ಮಾಡಿ ಬ್ಯಾರೆಲೆಲ್ಲ ಈಟ್ ಆಗ್ತದೆ. ಹೆಂಗಾಗ್ತದೆ, ಕೆಂಡ ನೀವು ನಾರ್ಮಲ್ಲು ಹಳ್ಳಿಗಳಲ್ಲಿ ದೇವಸ್ಥಾನದಲ್ಲೆಲ್ಲ ನೋಡ್ಬೋದು, ಕೆಂಡ ಆಯ್ತಾರೆ ಅಂತ. ಆ ಥರ ಕೆಂಡು ಥರ ಬ್ಯಾರೆಲ್ ಆಗ್ಬಿಟ್ಟಿರುತ್ತೆ. ನಾವು ಅದ್ರ ಫೈರ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಇದಾದಮೇಲೆ. ಇನ್ನು ಅಷ್ಟು ಮೇಲೆ ಫೈರ್ ಮಾಡಿದ್ರೆ ಬ್ಯಾರೆಲ್ಲೇ ಪಿಗ್ಲೋಗುತ್ತೆ. ಅವಾಗ 6 ಗನ್ನಲ್ಲಿ ಒಂದೊಂದು ಗನ್ನೇ ಫೈರ್ ಮಾಡಬೇಕು. ಇವಾಗ ಈ ಗನ್ ಫೈರ್ ಮಾಡ್ತು, ನೆಕ್ಸ್ಟ್ ಇನ್ನೊಂದು ಗನ್ನು, ಒಂದೊಂದು ಟಾರ್ಗೆಟ್ನ ಒಂದೊಂದು ಅಟ್ ಎ ಟೈಮ್ ನಾವು 6 ಟಾರ್ಗೆಟು ಎಂಗೇಜ್ ಮಾಡಿದ್ದೀವಿ ಆ ಕಾರ್ಗಿಲ್ ಇರೋ ಟೈಮಲ್ಲಿ. ಒಟ್ಟು ಆ ಕಾರ್ಗಿಲ್ ಪೀರಿಯಡಲ್ಲಿ ಹೆಂಗಿತ್ತು ಅಂದರೆ ನಮಗೆ ಚಳಿ. ಇವಾಗ ನಾವು ಏನಾದ್ರು ಕಾರ್ಗಿಲಲ್ಲಿ ಕ್ಲೈಮೇಟ್ ಕಂಡೀಷನ್ ಹೆಂಗಿತ್ತು ಅಂದರೆ, ನಾವು ಅಲ್ಲಿ ವಾಶ್ರೂಮ್ಗೆ ಹೋದ್ರೂ ನಾವು ಹೋಗಿ ಹಿಡ್ಕೊಂಡ್ರೆ ನಾವೇನೋ ನಮಗೆಲ್ಲ ಸ್ಟಾರ್ಟಿಂಗ್ ಏನೂ ಅನುಭವ ಇರಲಿಲ್ಲ. ಹೋಗಲ್ಲಿ ಗೇಟು ಎಲ್ಲ ಬಂದು ಕಬ್ನದ್ದು, ಅಲ್ಲಿ ಹೋಗಿ ಹಿಡ್ಕೊಂಡ್ರೆ ತಿರ್ಗಿ ಹಂಗೆ ಹಿಡ್ಕೊಂಡಿರೋದು. ನಾವು ಬಿಡ್ಸ್ಕೊಳಕ್ಕಾಗ್ತಾ ಇರಲಿಲ್ಲ. ತಿರ್ಗಿ ನಾವು ಬಿಸಿನೀರು ಇಲ್ಲೆಲ್ಲ ನಾರ್ಮಲ್ ಯೂಸ್ ಮಾಡ್ತೀವಿ, ಅಲ್ಲಿ ವಾಶ್ರೂಮ್ಗೆ ಯೂಸ್ ಮಾಡ್ತಾ ಇದ್ರು ಬಿಸಿನೀರೇ ಎತ್ಕೊಂಡು ಹೋಗ್ಬೇಕು. ಬಿಸಿನೀರು ಹಾಕ್ಬಿಟ್ಟು ತಿರ್ಗಿ ಬಿಡ್ಸ್ಕೊತಾ ಇದ್ವಿ. ತಿರ್ಗಿ ಹಂಗೆ ಬಿಡ್ಸ್ಕೊಂಡಾದ್ಮೇಲೂ ಕಡಲೆಲ್ಲ ಜಿಮ ಅಂತ ಇರೋದು. ಅಷ್ಟು ಕ್ಲೈಮೇಟ್ ಕಂಡೀಷನ್ನು ಕಷ್ಟ ಇದೆ ಆರ್ಮಿಲಿ. ಜಮ್ಮು ಕಾಶ್ಮೀರದಿಂದ ಶ್ರೀನಗರದಿಂದ ನಾವು ಹೋದರೆ ಲೇ ಗಂಟ ಹೋದ್ರೂ ಅಲ್ಲಿ ಯಾರು ಸರ್ವ್ ಮಾಡ್ತಾರೋ ಅವ್ರಿಗೆಲ್ಲ ಅಷ್ಟೇ ಡಿಫಿಕಲ್ಟಿ ಫೇಸ್ ಮಾಡಬೇಕಾಗಿ ಬರುತ್ತೆ. ನಮ್ಮ ಯೂನಿಟ್ಟು ಅಲ್ಲಿ ಅಷ್ಟೊಂದು ಫೈರ್ ಮಾಡಿ ನಾವು 18,000 ಫೈರ್ ಮಾಡಿ ನಾವು ಅಲ್ಲಿ ನಮ್ಮ ಯೂನಿಟಲ್ಲೆಲ್ಲ ಫುಲ್ಲು ಬ್ಯಾರೆಕೆಲ್ಲ ಛಿದ್ರ ಎಲ್ಲ ಆಗಿಬಿಟ್ಟು, ನಮ್ಮ ಬ್ಯಾರೆಕೆಲ್ಲ ಹೆಂಗೆ ಲೇಯರ್ ಇರುತ್ತೆ ಅಂದರೆ ಔಟರ್ ಲೇಯರು ಟಿನ್ ಶೀಟ್ ಇರುತ್ತೆ, ಇನ್ನರ್ ಏರಿಯರು ಪ್ಲೈವುಡ್ ಇರುತ್ತೆ ಮಧ್ಯದಲ್ಲಿ. ಯಾಕಂದರೆ ಚಳಿಗೆ ನಾವು ತಡ್ಕೋಬೇಕಂದ್ರೆ ಅಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಹೆಂಗೆ ಅಂದರೆ ಮಧ್ಯದಲ್ಲಿ ಹತ್ತಿ, ನಾವೇನು ರೂಯಿ ಅಂತ ಹೇಳ್ತಾ ಇದ್ದೀವಿ ಹಿಂದಿನಲ್ಲಿ, ಅದು ಹತ್ತಿ ಮತ್ತು ಬುಕಾರಿ ಅಂತ ಹೇಳ್ತಾರೆ. ನೈಟಲ್ಲಿ ಮನಗಬೇಕಂದ್ರೆ ಬುಕಾರಿ. ನಾವಲ್ಲಿ ಮನಗಬೇಕಾದ್ರೂ ನಾವು ಓಪನ್ ಆಗಿ ಹೆಂಗೆ ಇಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮನಗಕ್ಕೆ ಆ ಥರ ಇಲ್ಲ. ಕಾರ್ಗಿಲ್ ಏರಿಯಾ, ಲೇ ಏರಿಯಾ. ಸ್ಲೀಪಿಂಗ್ ಬ್ಯಾಗ್ ಅಂತ ಬರುತ್ತೆ. ಸ್ಲೀಪಿಂಗ್ ಬ್ಯಾಗು ಅವಾಗ ಆ ಟೈಮಲ್ಲಿ ನಮ್ಮ ಇಂಡಿಯಾದಿಂದಲೂ ಮೇಡ್ ಆಗ್ತಾ ಇರಲಿಲ್ಲ. ಎಲ್ಲ ರಷ್ಯಾದಿಂದನೇ ತರಿಸ್ಕೊಬೇಕಾಯ್ತು. ಎಲ್ಲ ಹೊರಗಡೆಯಿಂದನೇ ಬರ್ತಾ ಇದ್ದಿದ್ದು, ಇಂಡಿಯನ್ ಮೇಡು ಇರಲಿಲ್ಲ. ಸ್ಲೀಪಿಂಗ್ ಬ್ಯಾಗ್ ಹಾಕ್ಬಿಟ್ಟು ನಾವು 2 ಅವರ್ ಡ್ಯೂಟಿ ಮಾಡಿಬಿಟ್ಟು ನಾವು ಹೋಗಿ ಸ್ಲೀಪಿಂಗ್ ಬ್ಯಾಗ್ ಮನಿಕೊಂಡು ತಿರ್ಗಾ ನೆಕ್ಸ್ಟ್ 4 ಅವರ್ ರೆಸ್ಟ್ ಆದಮೇಲೆ ಅಲ್ಲಿವರೆಗೂ ನಿದ್ದೆ ಬರೋಕ್ಕಿಲ್ಲ. ಅದಕ್ಕೋಸ್ಕರ ನಾವು ಒಂದು ಬಾಟ್ಲು ಮಡಿಕೊಂಡಿರ್ತಿದ್ವಿ. ಬಾಟ್ಲಲ್ಲಿ ಬಿಸಿನೀರು ಹಾಕ್ಬಿಟ್ಟು ಆ ಬಾಟ್ಲು ಕಾಲ ಹತ್ರ ಮಡಿಕೊಂಡು ಆಮೇಲೆ ನಿದ್ದೆ ಬರ್ತಾಯಿತ್ತು. ಇನ್ನು 4 ಅವರಲ್ಲಿ ಇನ್ನು 2 ಅವರ್ ನಮ್ಗೆ ಹಂಗೆ ಹೊಟ್ಟಾಗ್ತಾಯಿತ್ತು, ಇನ್ನು 2 ಅವರ್ ನಿದ್ದೆ ಮಾಡ್ತಾಯಿದ್ವಿ ಈ ಸಿಚುವೇಷನಲ್ಲಿ ಕಾರ್ಗಿಲ್ ಏರಿಯಾದಲ್ಲಿ. ಇಷ್ಟೆಲ್ಲ ಇದ್ದು ನಾವು ನಮ್ಮ ಯೂನಿಟ್ ಅವರು ಅಷ್ಟೊಂದು ಫೈರಿಂಗ್ 18,000 ಫೈರ್ ಆದಮೇಲೆ OP ಪೋಸ್ಟ್ ಅಂತ ಇರುತ್ತೆ. ಆರ್ಟ್ಲರಿ ಹೇಗೆ ಅಂದರೆ ಗನ್ ಫೈರ್ ಮಾಡೋದು ಕಮಾಂಡ್ ಪೋಸ್ಟ್ ಅಂತ ಇರುತ್ತೆ. ಕಮಾಂಡ್ ಪೋಸ್ಟಿಂದ ಡಾಟಾ ವರ್ಕೌಟ್ ಮಾಡ್ತೀವಿ. ಯಾವುದೇ ಒಂದು ಟಾರ್ಗೆಟಲ್ಲಿ ಡಾಟಾ ವರ್ಕೌಟ್ ಮಾಡೋದು ಮ್ಯಾಪು ಪ್ಲಸ್ GR, ಗ್ರಿಡ್ ರಿಫರೆನ್ಸ್ ಅಂತೇಳಿ. ಮ್ಯಾಪಿಂದ ಡಾಟಾ ವರ್ಕೌಟ್ ಮಾಡಿ ನಾವು ಡೈರೆಕ್ಷನ್ ಕೊಡ್ತೀವಿ ಗನ್ಗೆ. ಗನ್ ಹೋಗಿ ಡಿಪ್ಲೇ ಆದ ತಕ್ಷಣ ನಾವು ಅದನ್ನು ಸೆಂಟ್ರಲೈಸ್ ಮಾಡಬೇಕು. ಸೆಂಟ್ರಲೈಸ್ ಮಾಡ್ಬೇಕಾದ್ರೆ ನಿಮ್ಮ ಇಲ್ಲಿ ಹೆಂಗೆ ಟ್ರೈಪಾಡ್ ಇದೆಯಾ, ಟ್ರೈಪಾಡ್ ಮೇಲೆ ನಮ್ಮದೊಂದು ಡೈರೆಕ್ಟರ್ ಅಂತ ಇರ್ತದೆ, ಅದನ್ನು ಹಾಕ್ಬಿಟ್ಟು ನಾವು ಸೆಂಟ್ರಲೈಸ್ ಮಾಡಬೇಕು. ಡೈರೆಕ್ಷನಲ್ಲಿ ಸೆಂಟ್ರಲೈಸ್ ಮಾಡಿ 45 ಡಿಗ್ರಿ ಲೆಫ್ಟ್, 45 ಡಿಗ್ರಿ ರೈಟ್ ನಮ್ಮ ಗನ್ ಫೈರ್ ಮಾಡುತ್ತೆ. ಇದೆಲ್ಲ ಆದಮೇಲೆ ನನಗೆ ಆಪರ್ಚುನಿಟಿ ಸಿಕ್ತು OP ಪೋಸ್ಟಲ್ಲಿ ಸರ್ವ್ ಮಾಡೋ ಕೆಲಸ. ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಕಮಾಂಡ್ ಪೋಸ್ಟಲ್ಲೂ ಮಾಡ್ತಾರೆ. ನನ್ನ ಪೂರ್ತಿ ಸರ್ವಿಸ್ ಎಲ್ಲ ಕಮಾಂಡ್ ಪೋಸ್ಟಲ್ಲೇ ನಂದು ಕಳೆದಿದೆ. ಆ ಕಾರ್ಗಿಲ್ ಹೋದಾಗ ಮಾತ್ರ OP ಪೋಸ್ಟಲ್ಲಿ ನಾನು 6 ಮಂತು. ಯಾಕಂದರೆ ಪ್ರತಿಯೊಬ್ಬ ನಮ್ಮ 10 ಮೆಂಬರ್ಸ್ ಇದ್ದಾರೆ, 10 ಮೆಂಬರ್ಸಲ್ಲೇ ರೊಟೇಷನ್ ಆಗಬೇಕು. 6 ಮಂತ್ಗೆ ಒಂದು ಸತಿ OP ಪೋಸ್ಟು ರೊಟೇಷನ್ ಆಗಬೇಕು. ನಾನು ಚಳಿಗಾಲದಲ್ಲಿ ಹೋಗಿದ್ದು. ಚಳಿಗಾಲದಲ್ಲಿ ಅಕ್ಟೋಬರಲ್ಲಿ ಹೋದರೆ
ತಿರ್ಗಾ ನೆಕ್ಸ್ಟು ಏಪ್ರಿಲ್ ಮೇ ಜೂನಲ್ಲೇ ಬರಬೇಕು. ಅಲ್ಲಿ ಚಳಿಗಾಲದಲ್ಲೆಲ್ಲ ಅಲ್ಲಿ ಏನು ಡಿಫಿಕಲ್ಟಿ ಅಂದರೆ ಅಲ್ಲಿ ನಾವು ಬೆಟ್ಟ ಮೇಲೆ 1700 ಅಡಿ ಅಂದರೆ 1.25 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತಬೇಕಂದ್ರೆ ಕೆಳಗಡೆಯಿಂದ ಹೋಗಿ ದ್ರಾಸ್ ಪಾಯಿಂಟಿಂದ ಹೋಗಿ ಮಿಡಲ್ ಪಾಯಿಂಟ್ಗೆ ಹೋಗಬೇಕು. ಮಿಡಲ್ ಪಾಯಿಂಟಿಂದ ಇನ್ನೊಂದು ನೆಕ್ಸ್ಟ್ ಮಿಡಲ್ ಪಾಯಿಂಟ್ ಸಿಗುತ್ತೆ. ಎಲ್ಲ ರೆಸ್ಟ್ 3 ಡೇಸ್ ಬೇಕಾಗುತ್ತಲ್ಲ ಹತ್ತಕ್ಕೆ, ಯಾಕಂದರೆ ನಮಗೆ ಆ ಕ್ಲೈಮೇಟ್ ಕಂಡೀಷನ್ನೇ ಆ ಥರ ಇರುತ್ತೆ. ಅಲ್ಲಿ ನಮ್ಮ ಕೆಲಸ ಅಬ್ಸರ್ವೇಷನ್ ಪೋಸ್ಟ್ ನಮ್ಗೆ ಕಾಣಿಸ್ತಾ ಇರುತ್ತೆ, ಅಬ್ಸರ್ವೇಷನ್ ಪೋಸ್ಟ್ ಕಾಣಿಸ್ತಾ ಇರುತ್ತೆ, ಪಾಕಿಸ್ತಾನದವ್ರ ಅಬ್ಸರ್ವೇಷನ್ ಪೋಸ್ಟು ಕಾಣಿಸ್ತಾ ಇರುತ್ತೆ. ಮಾತಾಡ್ತಾ ಇರ್ತೀವಿ, ಕೆಲವು ಟೈಮ್ ಟೈಮಲ್ಲಿ ಬೈತಾ ಇರ್ತಾರೆ, ಅವ್ರು ಬೈದರೆ ನಮ್ಮ ಕಡೆಯಿಂದನೂ ಅದೇ ಥರ ಉತ್ತರ ಇರುತ್ತೆ. ಏನು ಇದೆಲ್ಲ ಇರುತ್ತೆ. ಇದೆಲ್ಲ ಇದ್ರೂ ಅಬ್ಸರ್ವೇಷನ್ ಪೋಸ್ಟಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಅಲ್ಲೂ ನೈಟೇ ಎತ್ತಬೇಕು, ಡೇ ಟೈಮಲ್ಲಿ ಹತ್ತಕ್ಕಾಗಲ್ಲ. ಯಾಕೆಂದರೆ ಡೇ ಟೈಮಲ್ಲಿ ಹತ್ತಕ್ಕೆ ಹೋದರೆ ಟಕ್ಕಂತ ಫೈರಿಂಗ್ ಬರುತ್ತೆ. ಆ ಥರ ಸಿಚುವೇಶನ್. ನಾನು ಅಲ್ಲಿ 6 ತಿಂಗಳು ಕಳೆದಿದ್ದು. 6 ತಿಂಗಳು ಕಳೆದು ಬಂಕರ್ ಇರ್ತದೆ ನಮ್ಮದೆಲ್ಲ. ಅವಾಗೆಲ್ಲ ನಾನು ಸರ್ವ್ ಮಾಡಿದಾಗ 96, 97 ಎಲ್ಲ ಬಂಕರಲ್ಲಿ ಹೆಂಗಿತ್ತು ಅಂದರೆ ನಾವೇ ಕಲ್ಲಲ್ಲಿ ಕಟ್ಟಿರೋದು, ಸಿಮೆಂಟಲ್ಲಿ ಕಟ್ಟಿರೋದು. ಪಕ್ಕ ಬಂಕರ್ ಇಲ್ಲ. ಪಕ್ಕ ಬಂಕರ್ ಅಂದರೆ ವಿತ್ ಪ್ಲಾಸ್ಟಿಂಗ್ ಗೀಸ್ಟಿಂಗ್ ಎಲ್ಲ. ಇವಾಗೆಲ್ಲ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಬಾರ್ಡರ್ ಏರಿಯಾದೆಲ್ಲ ಪಕ್ಕ ಬಂಕಿಂಗ್ ಆಗ್ತಾ ಇದೆ. ನಾವು ಹೋದಾಗೆಲ್ಲ ಕಲ್ಲಲ್ಲೆಲ್ಲ ಕಟ್ಟಿದ್ದು. ಚಳಿಗಾಲದಲ್ಲಿ ಆ ಫೋರ್ಸ್ಗೆ ಆ ಕಲ್ಲೆಲ್ಲಿ ಒಂದು ಸ್ವಲ್ಪ ರಂಧ್ರ ಇತ್ತು ಅಂದ್ರೂ ಆ ಹಿಮ ಬೀಳೋ ಟೈಮಲ್ಲಿ ನಾವು ಏನೋ ಮನಗಿದ್ರೆ, ನಾವು ಸ್ಲೀಪಿಂಗ್ ಬ್ಯಾಗಲ್ಲಿ ಮನಗಿರ್ತೀವಿ, ಆದರೂ ನಮ್ಮ ಮೇಲೆಲ್ಲ ಹಿಮ ಬಿದ್ದಿರೋದು, ಬರೀ ಮಕ್ಕದ ಮೇಲೆ. ತಿರ್ಗಾ ಕೊಡ್ಬಿಟ್ಟು ನಾವು ಎದ್ಬಿಟ್ಟು ಬರಬೇಕಾಯ್ತು. ಒಂದು ನೀರು ಕುಡಿಬೇಕಾದ್ರೆ ನೀರಿಗೆ ತೊಂದರೆ. ಕಾರ್ಗಿಲಲ್ಲಿ ಚಳಿಗಾಲದಲ್ಲಿ ಯಾರು ಪೋಸ್ಟ್ ಮೇಲೆ ಹತ್ತಾರೋ ಅವ್ರಿಗೆಲ್ಲ ಪ್ರತಿಯೊಂದಕ್ಕೂ ತೊಂದರೆ. ಬೇಸ್ಮೆಂಟಲ್ಲಿದ್ದರೆ ಎಲ್ಲ ಸಿಗುತ್ತೆ, ನೀರೆಲ್ಲ ವಾಟರ್ ಟ್ಯಾಂಕಿಂದ ಬರುತ್ತೆ, ಎಲ್ಲರಿಗೂ ನೀರು ಸಿಗುತ್ತೆ, ಸಪ್ಲೈ ಆಗುತ್ತೆ. ಪೋಸ್ಟಲ್ಲಿದ್ದರೆ ನಾವು ಏನು ಹಿಮ ಇರುತ್ತೋ ಅದನ್ನೇ ಕರಗಿಸ್ಬೇಕು. ತಿರ್ಗಾ ಅದರಲ್ಲೆಲ್ಲ ಡಸ್ಟಲ್ಲಿರುತ್ತೆ, ವೇಸ್ಟೇಜ್ ಎಲ್ಲ ಪಾರ್ಟಿಕಲ್ ಇರುತ್ತೆ, ಅದನ್ನೆಲ್ಲ ವೈಟ್ ಬಟ್ಟೆಯಲ್ಲಿ ಸೋಸಬೇಕು, ತಿರ್ಗಾ ನಾವು ಕುಡಿಬೇಕು. ಇಷ್ಟೊಂದು. ಮತ್ತು ಎಷ್ಟೇ ಅಲ್ಲಿ ಐಟಮ್ ನಮ್ಗೆ ತಿನ್ನೋಕ್ಕಿದ್ರು, ಬಾದಾಮ್ ಇರ್ತಿತ್ತು, ಕಿಸ್ಮಿಸ್ ಇರ್ತಿತ್ತು, ಏನಿದ್ರು ನಾವು ತಿನ್ನೋಕ್ಕಾಗಲ್ಲ. ಯಾಕಂದರೆ ಆಕ್ಸಿಜನ್ ಇಲ್ಲ. ನಾವೇನು ಜೀರ್ಣ ಮಾಡ್ಕೊಳ್ಳೋಕ್ಕೆ, ನಮಗೆ ಆ ಕೆಪಾಸಿಟಿ ಮಾಡ್ಕೊಳ್ಳೋಕ್ಕೆ ಆಕ್ಸಿಜನ್ನೇ ಇಲ್ಲ. ಅಂತೂ ಕ್ರಿಟಿಕಲ್ ಪೊಸಿಷನ್ನು ಇವತ್ತಿಗೂ ಅದೇ ಥರ ಇದೆ. ಫೆಸಿಲಿಟಿ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಆ ಪೋಸ್ಟಲ್ಲಿ 6 ತಿಂಗಳಿದ್ದು, 6 ತಿಂಗಳು ಬೆಳಗ್ಗೆ ಇದ್ದರೆ ಏನು ಕೆಲಸ ಇಲ್ಲ. ನಾಷ್ಟ ಮಾಡು, ಅಬ್ಸರ್ವೇಷನ್ ಮಾಡು. ಅಲ್ಲಿ 3 ಜನ ಇರ್ತೀವಿ, ಡ್ಯೂಟಿ ವೈಸ್ ಟರ್ನ್ ಓವರ್ ಚೇಂಜ್ ಮಾಡು, ನೈಟೆಲ್ಲ ಡ್ಯೂಟಿ ಮಾಡು. ತಿರ್ಗಾ ಇದೇ ಥರ ನಮ್ಮ ಟರ್ನ್ ಓವರ್. ಅದೆಲ್ಲ ಪೋಸ್ಟಿಂಗ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನೆಕ್ಸ್ಟು ಯೂನಿಟ್ ಬಂದ್ವಿ. 2 ವರ್ಷ ನಮ್ಮದು ಟರ್ನ್ ಓವರಲ್ಲಿ ಮುಗೀತು. 2 ವರ್ಷ ಟರ್ನ್ ಓವರ್ ಮುಗಿದ ತಕ್ಷಣ ನಾನು ಹೇಳ್ದಂಗೆ ಟೈಗರ್ ಹಿಲ್ ಅಂತ ಏನು ನೀವು ನ್ಯೂಸಲ್ಲೆಲ್ಲ ಕೇಳಿದ್ದೀರಿ, ಆ ಇಲ್ಲಲ್ಲಿ ನಾನು 6 ಮಂತ್ ಮಾಡಿದ್ದು. ಆ ಟೈಗರ್ ಹಿಲ್ಲಿ ಗ್ಯಾಪ್ ಅಂತ ಒಂದು ಪೋಸ್ಟ್ ಬರುತ್ತೆ. ಆ ಗ್ಯಾಪ್ ಪೋಸ್ಟು ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಗ್ಯಾಪ್ ಅಂದರೆ ಸುತ್ತೂರ 4 ಸೈಡಲ್ಲೂ ಬೆಟ್ಟ ಹೈಟು, ಕೆಳಗಡೆ ಪೋಸ್ಟ್ ಇತ್ತು. ಹಿಮ ಬೀಳೋ ಟೈಮಲ್ಲಿ ಆ ಪೋಸ್ಟೆಲ್ಲ ಖಾಲಿ, ಯಾಕಂದರೆ ಆಗಲ್ಲ, ಇದರಿಂದ ಖಾಲಿ ಮಾಡ್ತಾಯಿದ್ರು. ಫಸ್ಟು ಅವರು ಅದನ್ನೇ ಒಂದು ದಾರಿಯಾಗಿ ಮಾಡಿಕೊಂಡು, ಹಿಮ ಬೀಳೋ ಟೈಮಲ್ಲಿ ಆ ಫೋರ್ಸ್ಗೆ ನೀವು ಎದುರುಗಡೆ ಹಿಮ ಬೀಳ್ಬೇಕಾದ್ರೆ ನೀವು ಎದುರುಗಡೆ ಒಂದು 5 ಫೀಟಲ್ಲಿ ಯಾರು ಇದ್ರೂ ಕಾಣಿಸಲ್ಲ, ಆ ಥರ ಸಿಚುವೇಶನ್ನು. ಪ್ಲಸ್ ನಾವು ಬರೀ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಬಿಸಿಲು ಹಿಮ ಎಲ್ಲ ಬಿದ್ದು ಹೋಗ್ತು ಅಂದರೆ, ಬೇಸಿಗೆ ಕಾಲ ಬಂತು, ಬಿಸಿಲು ಸ್ಟಾರ್ಟ್ ಆಗ್ತು ಅಂದರೆ ನಾವು ಬರೀ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ನೋಡಿದ್ರೆ ನಮ್ಮ ಕಣ್ಣು ಎಲ್ಲ ಎಫೆಕ್ಟು, ಕಣ್ಣೇ ಹೊಟ್ಟೋಗ್ತವೆ ನೀವು ಏನೋ ಕಂಟಿನ್ಯೂ ನೋಡಿದ್ರೆ. ಅದಕ್ಕೆ ಒಂದು ಗೋಗಲ್ ಬರುತ್ತೆ, ಆ ಗೋಗಲಲ್ಲೇ ನೋಡಬೇಕು. ಆ ಪೋಸ್ಟಲ್ಲಿದ್ದಾಗ ನಾವೆಲ್ಲ ವಿಡ್ರಾಲ್ ಆಗ್ತಾಯಿದ್ವಿ. ಅದೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು. ಮತ್ತು ನಮ್ಮದೆಲ್ಲ ಟೆಲಿಫೋನ್ ಡೈಲಿ ಪಾಸ್ವರ್ಡು ಇದೆಲ್ಲ ಬರುತ್ತೆ. ಆ ಪಾಸ್ವರ್ಡ್ ಮೇಲೇ ನಮ್ಗೆ ಯಾರು ಬಂದಿದ್ದಾರೆ, ಯಾರು ಏನು ಅಂತ ಗೊತ್ತಾಗ. ಅದರ್ವೈಸ್ ನಮ್ಗೆ ಗೊತ್ತೇ ಆಗೋಲ್ಲ ಪಾಸ್ವರ್ಡು. ಇವಾಗ ನಾನೇ ಅಲ್ಲಿದ್ದು ನನಗೆ ಬರೋಲ್ಲ ಅಂದ್ರೂ ನಾನು ನಿಲ್ಲಿಸಿರ್ತಾರೆ, ನೈಟೆಲ್ಲ ನಿಲ್ಲಿಸಿರ್ತಾರೆ, ಇವ್ರು ಯಾರೋ ಹೊರಗಡೆ ವ್ಯಕ್ತಿ ಅಂದ್ಬಿಟ್ಟು. ಅಷ್ಟೊಂದು ಕ್ರಿಟಿಕಲ್ ಕಂಡೀಷನ್ನಿಂದ ನಾವು ಕಾರ್ಗಿಲ್ ಏರಿಯಾದಲ್ಲಿ ಸರ್ವ್ ಮಾಡಿದ್ದೀವಿ. ನಮ್ಮ ಆರ್ಮಿನಲ್ಲಿ ಒಫೆನ್ಸಿವ್ ಮತ್ತು ಡಿಫೆನ್ಸಿವ್ 2 ರೋಲ್ ಇರುತ್ತೆ. ಡಿಫೆನ್ಸಿವ್ ಅಂದರೆ ನಾವು ಮೊದಲೇ ಎಲ್ಲ ಡಿಫೆನ್ಸ್ ಮಾಡ್ಕೊತೀವಿ, ಗನ್ಗೆಲ್ಲ ಟ್ರಂಚ್ ಮಾಡಿರ್ತೀವಿ, ಡಗ್ ಮಾಡಿರ್ತೀವಿ, ಕಮಾಂಡ್ ಪೋಸ್ಟ್ಗೆಲ್ಲ ಡಗ್ ಮಾಡಿರ್ತೀವಿ, ಹಿಂಗೆಲ್ಲ ಡಗ್ ಮಾಡಿ ನಾವು ಸೇವ್ ಮಾಡ್ತೀವಿ. ಅಫೆನ್ಸಿವ್ ಅಂದರೆ ನಾವು ನಮ್ಮ ಆಪೋಸಿಟ್ಟು ದುಶ್ಮನ್ಗಳು ಯಾರಿದ್ದಾರೋ ಅವ್ರ ಏರಿಯಾಗೆ ಹೋಗಿ ನಾವು ಆಪ್ರೇಟ್ ಮಾಡಬೇಕು, ಅಲ್ಲೋಗಿ ಡಿಪ್ಲೇ ಆಗಬೇಕು, ಅಲ್ಲೋಗಿ ಫೈರಿಂಗ್ ಮಾಡಬೇಕು, ಫೈರ್ ಸಪೋರ್ಟ್ ಕೊಡಬೇಕು. ಈ ಥರ ನಮ್ಮದು ಅಫೆನ್ಸಿವ್. ಪಠಾಣ್ಕೋಟ್ಗೆ ಹೋದಾಗ ನಮ್ಮದು ಅಫೆನ್ಸಿಂಗ್ ರೋಲ್ ಇತ್ತು. ಅಫೆನ್ಸಿಂಗ್ ರೋಲ್ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೇನೆ. ಧನ್ಯವಾದಗಳು. ನಮಸ್ತೆ.